ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರ ಆಹಾರ ನಿಗಮದಿಂದ ಲಾರಿ ಹೊರಡುತ್ತೆ. ಲಾರಿ ಹೊರಡು ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಗೆ ಅದು ಸರಬರಾಜು ಆಗಬೇಕು. ಆದರೆ ಲಾರಿ ಹೋಗ್ಬಿಟ್ಟು ಒಂದು ತೋಟದ ಗೋಡನಲ್ಲಿ ಎಲ್ಲ ಅಕ್ಕಿ ಮೂಟೆಗಳು ಡಂಪ್ ಆಗ್ತವೆ. ಆದರೆ ಇಲ್ಲಿ ವಿಚಾರ ತಿಳ್ಕೊಬೇಕಿದೇನೆಂದರೆ, ಪ್ರತಿಯೊಂದು ಲಾರಿಗೂ GPS ಇರುತ್ತೆ. GPS ಇದ್ದರೂ ಸಮೇತ ಲಾರಿ ಹೋಗಿ ಒಂದು ತೋಟದಲ್ಲಿ ನಿಲ್ಲುತ್ತೆ, ಡಂಪ್ ಹೊಡಿತಾರೆ ಅಂದರೆ ಇದಕ್ಕೆ ಅಧಿಕಾರಿಗಳು ಸಮೇತ ಶಾಮೀಲಾಗಿದ್ದಾರೆ. ಇಂಥ ಅಧಿಕಾರಿಗಳನ್ನ ಫಸ್ಟು ಇಲ್ಲಿಂದ ಮೊದಲು ಅವರಿಗೆ ಸಸ್ಪೆಂಡ್ ಮಾಡಿ ಫಸ್ಟ್ ಇಲ್ಲಿ ತೆಗೆದಾಗಬೇಕು. ಎರಡನೇದು, ಇವತ್ತೇನಾಗಿದೆ ಅಂದರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸುಮಾರು ಕರ್ನಾಟಕದಲ್ಲಿ 3.5 ಕೋಟಿ ಮೇಲೆ ಫಲಾನುಭವಿಗಳು ಅಕ್ಕಿನೇ ತೊಗೊತಿದ್ದಾರೆ. ಅಕ್ಕಿ ತೊಗೊಳ್ಬೇಕಾದ್ರೆ ಬಯೋಮೆಟ್ರಿಕ್ಕಿಗೆ 10 ರೂಪಾಯಿ ಇಸ್ಕೊತಾರೆ. 10 ರೂಪಾಯಿ ತೊಗೊಬೇಕು ಅಂತ ಎಲ್ಲೂ ಸಮೇತ ರಾಜ್ಯ ಸರ್ಕಾರದ ಆದೇಶ ಇರ್ಬೋದು, ಆಹಾರ ಇಲಾಖೆಯಿಂದ ಇರ್ಬೋದು, ಎಲ್ಲಿಂದ ಸಮೇತ ಆದೇಶ ಇಲ್ಲ. ಆದರೂ ಸಮೇತ ಇವರು 10 ರೂಪಾಯಿ ತೊಗೊತಿದ್ದಾರೆ. ಅದೇ ಅಂಥ ತೊಗೊಂಡಂಥ ಪಡಿತರ ನ್ಯಾಯಬೆಲೆ ಅಂಗಡಿಗಳನ್ನ ರದ್ದನ್ನು ಲೈಸೆನ್ಸನ್ನು ರದ್ದು ಮಾಡಬೇಕು. ಹಾಗೆ ಅಕ್ಕಿನ ಕೊಟ್ಟ ಮೇಲೆ ಮರು ಅಕ್ಕಿನ ಇವರೇ ತೊಗೊಂಡು ಈ ಅಕ್ಕಿನ 20 ರೂಪಾಯಿ 30 ರೂಪಾಯಿ ಕೆಜಿಗೆ ಮಾರ್ಕೊತಿದ್ದಾರೆ. ಈ ಕೊಡುವಂಥ ಅಕ್ಕಿ ಯಾರಿದ್ದಾರೆ ಫಲಾನುಭವಿಗಳು ಅವರ ಅವರ ಕಾರ್ಡನ್ನು ಸಮೇತ, ರೇಷನ್ ಕಾರ್ಡನ್ನು ಸಮೇತ ರದ್ದುಪಡಿಸಬೇಕು. ಈಗಾಗಲೇ ನನ್ನ ನೋಡಿದ್ದೀವಿ ಏನಾಗಿದೆ ಅಂತ. ಈ ಮುಂದೆ ಸರ್ಕಾರ ಇಂಥ ಯಾವುದೇ ಥರ ಅನಾಹುತಗಳಿಗೆ ಆಗದಂಗೆ ಉನ್ನತ ಅಧಿಕಾರಿಗಳು ಆಗ ಯೋಗ್ಯ ಅಧಿಕಾರಿಗಳನ್ನ ನೇಮಿಸಬೇಕು. ಈಗಾಗಲೇ ನಾವು ಆಹಾರ ಇಲಾಖೆ JD ನವೀನ್ ಕುಮಾರ್ ಸರಿಗೂ ಸಮೇತ, SP ಸಾಹೇಬರಿಗೂ ಸಮೇತ, ಜಿಲ್ಲಾಧಿಕಾರಿಗಳು ಸಮೇತ ಮನವಿ ಕೊಡಿದರೆ, ನಾನು ಹೇಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ಆಹಾರ ಫಲಾನುಭವಿಗಳು, ಯಾಕೆಂದರೆ ಕರ್ನಾಟಕದ ಸುಮಾರು 3.5 ಕೋಟಿ ಫಲಾನುಭವಿಗಳಿದ್ದಾರೆ. ಇಂಥ ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಆಹಾರ ಪೂರೈಕೆ ಆಗಬೇಕು. ಎಲ್ಲೂ ಸಮೇತ ಮಾರಾಟ ಆಗೋದಂತಾಗಲಿ ಅಥವಾ ಅವರದನ್ನು ಕೊಂಡ್ಕೊಂಡು ಬೇರೆಯವ್ರಿಗೆ ಕೊಡೋವಂಥದ್ದಾಗಲಿ, ಬಯೋಮೆಟ್ರಿಕ್ಕಿಗೆ 10 ರೂಪಾಯಿ ಇಸ್ಕೊಳ್ಳೋದಂತಾಗಲಿ ಯಾವುದೇ ಸಮೇತ ನಡೀಬೋದು. ಮುಂದಿನ ದಿನಗಳಲ್ಲಿ ನಡೆದರೆ ದೊಡ್ಡ ಮಟ್ಟದಲ್ಲಿ ನಮ್ಮ ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳುವುದನ್ನು ಹೇಳ್ತೀನಿ. ಏನು ಇವತ್ತು ಕರ್ನಾಟಕ ಸರ್ಕಾರ ಬಡ ಜನತೆಗೆ ಅಕ್ಕಿ ಊಟಕ್ಕೆ ಕೂಲಿ ಕಾರ್ಮಿಕರಿಗೆ ಇವತ್ತು ಅಕ್ಕಿ ರೇಟ್ ಕೊಳ್ಳೋಕ್ಕಾಗಲ್ಲ ಅಂತೇಳಿ ಧರ್ಮದ ರೀತಿಯಲ್ಲಿ ಕೊಡ್ತಾಯಿದೆ. ಫ್ರೀ ಅಕ್ಕಿ ಕೊಡ್ತಿದೆ, ಜನಗಳಿಗೆ ಊಟ ಮಾಡಿರಿ ಅಂತ. ಆ ಜನ ಅಕ್ಕಿ ಊಟ ಮಾಡೋಕ್ಕಿಂತ ಈ ನ್ಯಾಯಬೆಲೆ ಅಂಗಡಿಯವರು, ಆಹಾರ ಇಲಾಖೆಯವರು ಎಲ್ಲರೂ ಸೇರ್ಕೊಂಡು ಅದು ಕಳ್ಳ ಸಾಗಾಟ ಮಾಡ್ತಾಯಿದ್ದಾರೆ ಅವರು. ಆಮೇಲೆ ಈ ರೇಷನ್ ಕಾರ್ಡ್ ಬಯೋಮೆಟ್ರಿಕ್ ಕೊಡ್ಬೇಕಾದ್ರೆ ಪುಕ್ಸೇಟೆ ಅಕ್ಕಿ ಅಂತ ಮಾಡಿರೋದು ಸರ್ಕಾರ, ಇವ್ರು ಬಯೋಮೆಟ್ರಿಕಲ್ಲಿ 10 ರೂಪಾಯಿ ಇಸ್ಕೊತಾರೆ. ಆ ಏನು ಅಂಗಡಿಗಳ್ನ ರದ್ದು ಮಾಡಬೇಕು. BPL ಕಾರ್ಡ್ ಇದೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ APL ಕಾರ್ಡ್ನ BPL ಕಾರ್ಡ್ನ ಹೋಗಿ APL ಕಾರ್ಡ್ ಮಾಡಿಬಿಟ್ಟಿದ್ದಾರೆ. ಅವ್ರ ಮನೆ ಕಾರು ಕೂಡ ಇಲ್ಲ. ಅವ್ರನ್ನೆಲ್ಲ ಕರೆಕ್ಟಾಗಿ ಅಧಿಕಾರಿಗಳ್ನ ಹಿಡಿದ್ಬಿಟ್ರೆ ಸರ್, ಅಧಿಕಾರಿಗಳೇ ಭ್ರಷ್ಟರು. ಅಂಥ ಭ್ರಷ್ಟ ಅಧಿಕಾರಿಗಳನ್ನ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಡ್ಕೊಂಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಏನು ಹೇಳೋದು ಸರ್, ಹೇಳೋಂಥದ್ದೇನಿಲ್ಲ ಸರ್. ಬಡವರಿಗೆ ಅಂತ ಏನು ಫ್ರೀಯಾಗಿ ಕೊಡ್ತಾಯಿಲ್ಲ. ಕುಡಿಯೋ ನೀರಿಗೂ ಸಮೇತ ದುಡ್ಡು ಕೊಟ್ಟೆ ಕುಡಿಯೋಂಥ ಪರಿಸ್ಥಿತಿ ನಮ್ಮ ಬಡವರಿಗೆ ಬಂದಿದೆ. ದಯವಿಟ್ಟು ನಾವು ಹೇಳೋದಿಷ್ಟೇ ಸರ್, ಯಾರ ಹತ್ರನೂ ಈ ಲಂಚ ಅದು ಇದು ತಗೊಳ್ದೆ ಬಡವರಿಗೆ ಅನ್ನನಾದರೂ ನೆಮ್ಮದಿ ತಿನ್ನಕ್ಕೆ ಕೊಡ್ರಿ ಅಂತ ನಾವು ಕೇಳ್ಕೊತೀವಿ. ಇಲ್ಲ ಅಂದರೆ ಸರ್, ಇದರಿಂದ ಮುಂದೆ ಭಾಳ ದೊಡ್ಡ ಪರಿಣಾಮನೇ ಅನುಭವಿಸ್ಬೇಕಾಗತ್ತೆ. ನೀವೇನು ಸಣ್ಣಕ್ಕಿ ಅದು ಇದು ನಾವೇನು ಸೋನಾ ಮಸೂರಿ ಅಕ್ಕಿ ಕೊಡ್ರಿ ಅಂತ ಕೇಳ್ತಲ್ಲ, ಸ್ಟೋರ್ ಅಕ್ಕಿನೇನ ನೀವು ದುಡ್ಡು ತಗೊಂಡು ಫ್ರೀಯಾಗಿ ಬಡವರಿಗೆ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ ಸರ್. ದಯವಿಟ್ಟು ಕೊಡಂಗೆ ಮಾಡಿಕೊಟ್ರೆ ಸಾಕು. ಎಲ್ಲ ಅಧಿಕಾರಿಗಳು ಸೇರಿ ಇವರಿಗೆಲ್ಲ ಒಂದು ಬುದ್ಧಿ ಕಲಿಸಿ, ಒಂದು ಒಳ್ಳೆ ಪಾಠ ಕಲಿಸಿ ಕೊಡಂಗೆ ಮಾಡಿಕೊಟ್ರೆ ನಮ್ಗೆ ಅಷ್ಟೇ ಸಾಕು. ಅದನ್ನು ಮಾರ್ಕೊಂಡು ತಿಂತಾರೋ ಏನೋ ಅದು ಗೊತ್ತಿಲ್ಲ, ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನೂ ತಗೊಂಡಿಲ್ಲ ಯಾರೂ. ತಗೊಂಡ ಮೇಲೆ ನೋಡಬೇಕು, ಅದನ್ನು ಫ್ರೀಯಾಗಿ ಕೊಡ್ತಾರೆ, ಅದಕ್ಕೇನಾದ್ರು ದುಡ್ಡು ತಗೊಂತಾರ ಅಂತ ನೋಡಬೇಕು. ಈಗ ಅದು 20 ರೂಪಾಯಿಗೆ ತಗೊಂತಿದ್ದಾರೆ, ಆ ಕೊಡೋ ಅಕ್ಕಿಗೆ 20 ರೂಪಾಯಿ ತಗೊಂತಿದ್ದಾರೆ. ಅದು ಇನ್ನೆಷ್ಟು ತಗೊಂಡು ಕೊಡ್ತಾರೋ ಗೊತ್ತಿಲ್ಲ. ಬಡವರಿಗೆ ಅನ್ಯಾಯ ಮಾಡೋ ಅಂಥ ಜನಗಳನ್ನ ಸರ್ಕಾರ ಯಾಕೆ ಇಟ್ಕೋಬೇಕು? ಅವ್ರನ್ನೆಲ್ಲ ಹುಡುಕಿ ತೆಗೆದು ಒಗಸ್ಬಿಟ್ಟು ಬಡವರಿಗೆ ಒಂದು ನ್ಯಾಯ ಕೊಡೋಂಗೆ ಮಾಡಿಕೊಡ್ಬೇಕು ಸರ್. ಬಡವರು ಪಾಡು ಏನಾಗಿದೆ ಅಂದರೆ, ಈಗ ಅನ್ನ ತಿನ್ನೋದು ಬಿಟ್ಟು ಮಣ್ಣು ತಿನ್ನೋ ಪರಿಸ್ಥಿತಿ ತಂದು ಇಟ್ಟಿದ್ದಾರೆ. ಈಗ ಅದನ್ನು ಕೊಡಲಿಲ್ಲ ಅಂದರೆ ಇನ್ನೇನು ಜನ ಎಲ್ಲ ಇಸ ಕೂಡ ಸಾಯೋ ಪರಿಸ್ಥಿತಿ ಬಂದರೂ ಬರ್ಬೋದು ಸರ್. ಅದು ಮಾತ್ರ ಹೇಳಬಲ್ಲೇವಷ್ಟೇ ನಾವು. ದಯವಿಟ್ಟು ಒಳ್ಳೇದೊಂದು ಮಾಡಿಕೊಟ್ಬಿಟ್ರೆ ಅದಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ವಿ, ಮಾಡಿಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಮುಂದ್ಸರಿ ಹೋರಾಟನೂ ಮಾಡೋಕ್ಕೆ ರೆಡಿ ಇದ್ದೀವಿ. ಇಷ್ಟು ಮಾತ್ರ ಹೇಳ್ತೇವೆ ನೋಡ್ರಿ. ಕಾರ್ಡಲ್ಲಿ ಕರ್ನಾಟಕದಲ್ಲಿ ಎಲ್ಲೂ 10 ರೂಪಾಯಿ ಇಸ್ಕೊಳಂಗಿಲ್ಲ. ಇವರು ಮೇಲ್ಗಡೆ 10 ರೂಪಾಯಿ ಇಸ್ಕೊಂಡು ಅಕ್ಕಿ ಕೊಡ್ತಾಯಿದ್ದಾರೆ. ಆಮೇಲೆ ಕೆಲವು ಲೈನಲ್ಲಿ ನಿಲ್ಸ್ಕೊತಾರೆ. ಕೆಲವೊಬ್ಬರಿಗೆ ಬೇಗನೆ ಕೊಡ್ತಾರೆ, ಕೆಲವರು ಲೇಟಾಗಿ ಮಾಡ್ತಾರೆ. ನಿನ್ನ ಅಲ್ಲಿ ಪ್ರಾಬ್ಲಮ್ಮು, ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಆ ಡೇಟಿಗೆ ಕರೆಕ್ಟಾಗಿ ಬಂದು ಓಪನ್ ಮಾಡಿರಲ್ಲ ಅಂಗಡಿ. ಸುಮ್ಮನೆ ಕಾದು ಹೋಗ್ಬೇಕಾಗತ್ತೆ. ಕೆಲವು ಕಡೆ ಎಲ್ಲ ಕೇರಳ, ಆಂಧ್ರ ಆ ಸೈಡೆಲ್ಲ ಮನೆಗೆ ಹೋಗಿ ಅಕ್ಕಿಗಳು ಕೊಡ್ತಾರೆ. ನಮ್ಮಲ್ಲಿ ಅದನ್ನು ಕೊಡ್ತಾಯಿಲ್ಲ. ನಮ್ಮಲ್ಲಿ ಹೋಗಿ ರೇಷನ್ ಅಂಗಡಿಯಲ್ಲಿ ನಿಂತ್ಕೊಬೇಕು. ಒಂದು ರೇಷನಿಗೋಸ್ಕರ ಒಂದು ದಿವಸ ಕೆಲಸನೂ ವೇಸ್ಟ್ ಆಗುತ್ತೆ. ಒಂದಿನ ಕೆಲಸ ವೇಸ್ಟ್ ಆಗುತ್ತೆ. ಮತ್ತು ಮನೆ ಕಡೆ ಕೆಲವು ಪ್ರಾಬ್ಲಮ್ಗಳು ಇರ್ತವೆ ಅವರಿಗೆ. ಅದೊಂದು ಮನೆ ಬಂದು ಅಕ್ಕಿ ಕೊಡೋ ಒಂದು ವ್ಯವಸ್ಥೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೇಳ್ತಾ ಇದ್ದಾರೆ. ಅದೊಂದು ಮಾಡಿಕೊಡೋಕ್ಕೆ ನೀವು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. BPL ಕಾರ್ಡ್ ಇರೋರಿಗೆ ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗೋಲ್ಲ. ಈ ತಿಂಗಳು ಮುಂದಿನ ತಿಂಗಳು ಕೆಲವರಿಗೆ ಬಂದಿರಲ್ಲ. ಅವರು ನೆಕ್ಸ್ಟು ಹೋದಾಗ ಇಲ್ಲ ನಿಮ್ಮ ಕಾರ್ಡಿಗೆ ಸರಿ ಅಕ್ಕಿ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆವಾಗ ನೋಡಿದ್ರೆ ಅಲ್ಲಿ ಅವರಿಗೂ ಕೊಟ್ಟಿರಲ್ಲ. ಕೆಲವು ಕಡೆ ಸುಮಾರು ಮಾರಾಟಗಳು ಮಾಡ್ತಾಯಿದ್ದಾರೆ. ಅವರು ಒಳಂದೊಳಗೆ ಕೊಟ್ಕೊತಾರೆ.
ಮೊನ್ನೆ ತಾನೇ ಲೋಡು ಬಂದಿದೆ, ಅಲ್ಲಿ ಲೋಡ್ ಇಳಿಸ್ಕೊಂಡು ಬೇರೆ ಗಾಡಿಗೆ ಶಿಫ್ಟ್ ಮಾಡಿದ್ದಾರೆ. ಅವ್ರು ಒಳಂದೊಳಗೆ ರಾಜಕೀಯ ವ್ಯಕ್ತಿಗಳದಾಗ ಮಾಡ್ಕೊತಾರೆ. ಈಗಾಗಲೇ ಸರ್ಕಾರ 3.5 ಕೋಟಿ ಮೇಲೆ ಫಲಾನುಭವಿಗಳಿಗೆ ಅಕ್ಕಿ ಕೊಡ್ತಾ ಇದೆ. ಈ ಅಕ್ಕಿನ ಸರಿಯಾದ ಪ್ರಮಾಣದಲ್ಲಿ ಕುಟುಂಬಕ್ಕೆ ತಲುಪ್ತಾ ಇದೆಯಾ, ಫಲಾನುಭವಿಗಳು ತಲುಪ್ತಿದೆ ಅಂತ ನೋಡಬೇಕು. ಯಾಕಂದರೆ ನ್ಯಾಯಬೆಲೆ ಅಂಗಡಿರು ಬಯೋಮೆಟ್ರಿಕ್ ತೊಗೊಂಡು 10 ರೂಪಾಯಿ ಅಂತಾರೆ. ಇಲ್ಲಿ ಆಹಾರ ಇಲಾಖೆ ಅಂತಾರೆ ನಾವು ತೊಗೊಬೇಕು ಅಂತ ನಾವೇನು ಹೇಳಿಲ್ಲ, ತೊಗೊತಿದ್ದಾರೆ ಅಂತಾರೆ. ನಮ್ಮ ಗಮನಕ್ಕೆ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂದೆ. ಯಾಕೆ ಅಧಿಕಾರಿಗಳು ಗೊತ್ತಿಲ್ವಾ ನ್ಯಾಯಬೆಲೆ ಅಂಗಡಿಯವರು 10 ರೂಪಾಯಿ ಇಸ್ಕೊತಿದ್ದಾರೆ, ಬಯೋಮೆಟ್ರಿಕ್ ಯಾರು ತೊಗೊತಾರೆ. ಈ ಹಿಂದೆ ಒಂದು ತಿಂಗಳು ಬಯೋಮೆಟ್ರಿಕ್ಕು, 1 ತಿಂಗಳು OTP ಇವೆಲ್ಲ ಇತ್ತು. ಈಗ ಬಯೋಮೆಟ್ರಿಕ್ಕು ಮಾಡಿದರೆ ಈ ಬಯೋಮೆಟ್ರಿಕ್ ಮಾಡಿದ ಮೇಲೆ 10 ರೂಪಾಯಿ ತೊಗೊಳೋ ಕಾರಣ ಏನು? ಕಾರಣನೇ ಇಲ್ಲ. ಹಾಂ, ಏನು ಕಾರಣ? ಫಲಾನುಭವಿಗಳು ಒಂದು ದಿನ ಕೆಲಸ ಬಿಟ್ಟು, ಅವರ ಕೆಲಸ ಬಿಟ್ಟು ಹೋಗಿ ಅಕ್ಕಿ ನಿಂತ್ಕೊತಾರೆ. ಅಕ್ಕಿ ಅವತ್ತು ಸಿಗಲ್ಲ. ಬಯೋಮೆಟ್ರಿಕ್ ತೊಗೊಳ್ಬೇಕಾದ್ರೆ ಆನ್ಲೈನ್ ಸರಿ ಇಲ್ಲ ಅಂತಾರೆ, ಇವತ್ತು ನೆಟ್ವರ್ಕ್ ಸರಿ ಇಲ್ಲ ಅಂತಾರೆ. ಮತ್ತೊಂದು ದಿನ ಕೆಲಸ ಮಾಡಬೇಕು. 300 ರೂಪಾಯಿ 400 ರೂಪಾಯಿ ಕೂಲಿ ಹೋಗೋವಂಥ ಫಲಾನುಭವಿಗಳು ಅಕ್ಕಿಗೆ 2 ದಿನ ಕೂತ್ಕೊಂಡ್ರೆ 1000 ಕೂಲಿ ಹೋಗುತ್ತೆ. 400ರಿಂದ 500 ರೂಪಾಯಿ ಕೂಲಿ ಕೊಡ್ತಾರೆ. ಅಂಥವ್ರು ಏನು ಮಾಡಬೇಕು ಇವತ್ತು? ಸರ್ಕಾರಿ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಾರೆ. ಇದಕ್ಕೆ ಸರ್ಕಾರಿ ಅಧಿಕಾರಿಗಳು ಸಮೇತ ಆಹಾರ ಇಲಾಖೆ ಸಮೇತ ಶಾಮೀಲಾಗಿದ್ದಾರೆ. ಯಾಕೆಂದರೆ ನನ್ನೇ ಸಮೇತ ನಾವು ಲಾರಿ ಬರುತ್ತೆ, ಬಂದಿದ್ದ ಲಾರಿ ಗೋಡನಿ ಹೋಗಿ ರಫ್ತಾಗತ್ತೆ. ಯಾಕೆ ಲಾರಿಗಳಿಗೆ ನೀವು ಸರ್ಕಾರದಿಂದ GPS ಕೂರಿಸಿಲ್ವಾ? ಲಾರಿ ಎಲ್ಲಿ ನಿಂತಿರುತ್ತೆ ಗೊತ್ತಿರಲ್ವಾ? ಗೊತ್ತಿದ್ದು ಸಮೇತ ಲಾರಿ ನಿಂತಾಗ ನೀವು ಯಾಕೆ ತನಿಖೆ ಮಾಡಿಲ್ಲ? ಮಾಧ್ಯಮದವರು ಹೋಗಿ ಅದನ್ನು ರೆಡ್ ಹ್ಯಾಂಡಾಗಿ ಹಿಡ್ದು ಅದನ್ನು ಬೆಳಕಿಗೆ ತಂದಾಗ ಅಧಿಕಾರಿಗಳು ಈಗ ಗೊತ್ತಾಗಿದೆ, ನಾವು ಅದನ್ನು ಸೀಸ್ ಮಾಡ್ತೀವಿ, ಅಂಥವರಿಗೆ ನಾವು ಒಂದು ಕ್ರಮ ಕೈಗೊಳ್ತೀವಿ ಅಂತಂದರೆ ಇಲ್ಲಿವರೆಗೂ ನೀವು ಸುಮ್ಮನೆ ಕೂತೀರ. ನಿಮ್ಮ ಕೆಲಸ ಏನು? ಸರ್ಕಾರಿ ಅಧಿಕಾರಿಗಳ ಕೆಲಸ, ನಿಮ್ಮ ಪಾತ್ರ ಏನು? ನಿಮ್ಮ ಪಾತ್ರ ಏನು ವಿಚಾರದಲ್ಲಿ? ಪ್ರತಿಯೊಬ್ಬ ನಾಗರಿಕರಿಗೂ, ಪ್ರತಿಯೊಬ್ಬ ಫಲಾನುಭವಿಗಳಿಗೂ ತಮ್ಮ ನಿಷ್ಠೆಯಿಂದ, ಯಾಕೆಂದರೆ ನೀವು ತಿಂತಾ ಇರೋದು 60 ರೂಪಾಯಿ kg ಸೋನಾ ಮೊಸರು ಇರ್ಬೋದು. ಇವತ್ತು ಸಾಕು ಸ್ವಾಮಿ, ನ್ಯಾಯಬೆಲೆ ಅಂಗಡಿ ಸಿಗುತ್ತಲ್ಲ, ಅದು ನ್ಯಾಯವಾಗಿ ಕೊಡಿ ಸಾಕು. ನೀವು ಅದಕ್ಕೆ 10 ರೂಪಾಯಿ ತೊಗೊತೀರಾ, ನಾಳೆ ಬನ್ನಿ ಅಂತೀರಾ, ತಿಂಗಳಲ್ಲಿ 15 ದಿನ ತೆಗಿತೀರಾ, 15 ದಿನ ತೆಗಿಯಲ್ಲ. ಇಂಥ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳ ಹುಡುಕಿ ಸರ್ಕಾರಿ ಅಧಿಕಾರಿಗಳು ಅದರ ಪರವಾನಗಿ ರದ್ದು ಮಾಡಬೇಕು. ಹಾಗೆ ಅಕ್ಕಿನ ಯಾರು ತೊಗೊಂಡು ಮಾರ್ಕೊತಿದ್ದಾರೆ ಅವರ ರೇಷನ್ ಕಾರ್ಡನ್ನು ಸಮೇತ ರದ್ದು ಮಾಡಬೇಕು. ಜೊತೆಗೆ ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯೇ ಪುನಃ ಪರ್ಚೇಸ್ ಮಾಡಿ ತಮಗೆ ಬೇಕಾದ ರೈಟಲ್ಲಿ ಮಾರಾಟ ಮಾಡ್ಕೊತಾರೆ. ಅಂಥ ದಯವಿಟ್ಟು ನ್ಯಾಯಬೆಲೆ ಅಂಗಡಿಯ ಪರವಾನಗಿ ರದ್ದು ಮಾಡಬೇಕು ಅಂತ ಈ ಮೂಲಕ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ಕ್ರಮ ಕೈಗೊಳ್ಳಿಲ್ಲ, ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಗ ಆಹಾರ ಇಲಾಖೆ ಮುಂದೆ ಉಗ್ರ ಹೋರಾಟ ಮಾಡುವುದು ಹೇಳ್ಬೋದು. ಕೂಲಿ ಕಾರ್ಮಿಕರು ಕೆಲಸನೇ ಇಲ್ಲದೆ ಕೆಲಸ ಬಿಟ್ಟಿರ್ತಾರೆ, ಅವತ್ತು ರೇಷನ್ ಕೊಡ್ತಾರೆ ಅಂತ ಇವರು ಅದರಲ್ಲಿ ಟೈಮಿಂಗ್ಸ್ ತೊಗೊತಾರೆ. 8 ಗಂಟೆಯಿಂದ 9-10 ಗಂಟೆವರೆಗೂ ಅಷ್ಟೇ, ಒಂದು 2 ಗಂಟೆ 3 ಗಂಟೆ ಅಷ್ಟೇ ಅಕ್ಕಿ ಕೊಡೋದು. ಅದು ನಾವು ಅವತ್ತಿನ ದಿವಸ ಕೊಡಬೇಕು ಅಂತ ಅಂದಾಗ ಒಂದು ಇಡೀ ದಿವ್ಸಗಟ್ಟಲೆ ಮಕ್ಕಳು ತಗೊಂಡಿರ್ಬೋದಲ್ಲ ಅವರು. ಅದನ್ನು ಕೇಳೋರು ಯಾರೂ ಇಲ್ಲ. ಅಕ್ಕಿ ಬಂದಾಗ ಬೆಳಗಿಂದ ಸಂಜೆವರೆಗೂ ಇರಬೇಕು. ಕೆಲವರು ಬಂದು ಬಾಗಿಲು ನೋಡ್ಬಿಟ್ಟು ಅವತ್ತಿನ ದಿವಸ ಕೆಲಸನೂ ವೇಸ್ಟು. 500 ರೂಪಾಯಿ ಕೂಲಿ ಕಳ್ಕೊಂಡು ಅಕ್ಕಿಗೋಸ್ಕರ ಒಂದು ದಿವ್ಸಗಟ್ಟಲೆ ಕೂಲಿ ಕಳ್ಕೊಂಡು ಅಕ್ಕಿಗೋಸ್ಕರ ನಿಲ್ಲಬೇಕು. ಮತ್ತು ತಿರ್ಗಾ ಮಾರನೇ ದಿವಸ ಅಂತ ಹೇಳ್ತಾರೆ, ಮಾರನೇ ದಿನ ಬಂದು ಬಾಗಿಲು ತೆಗೆದಿರಲ್ಲ. ಹೇಳೋದು ಅಷ್ಟೇ, ನಾಳೆ ಕೊಡ್ತೀವಿ ಅಕ್ಕಿ ಅಂತ. ಆ ಟೈಮಲ್ಲಿ ಅವ್ರು ಬರೋದೇ ಇಲ್ಲ. ಅಲ್ಲಿ ಅದು 10 ರೂಪಾಯಿ ಎಸ್ಕೊಬೇಕು ಅಂತ ಯಾಕೆ ಅದರಲ್ಲಿ ಇಲ್ಲೇ ಇಲ್ಲ. ಅದು ಆದ್ರೂ 10 ರೂಪಾಯಿ ಇಲ್ದಲೆ ಅಲ್ಲಿ ಅಕ್ಕಿನೇ ಕೊಡೋಲ್ಲ, ರೇಷನ್ನೇ ಕೊಡೋಲ್ಲ ಅವರು. ಫಸ್ಟು ಹೋಗ್ತಿದ್ದಂಗೆ 10 ರೂಪಾಯಿ ಕೇಳ್ತಾರೆ, 10 ರೂಪಾಯಿ ಕೊಡಪ್ಪ ಇಲ್ಲಿ ಅಂತ. ಒಬ್ಬ ಕಾರ್ಮಿಕ ಆಗಲಿ, ಒಬ್ಬ ಬಡವ ಆಗಲಿ, ಕೂಲಿ ಕಾರ್ಮಿಕರಾಗಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದೇ 1 ಗಂಟೆ ಆಗಲಿ 10 ನಿಮಿಷ ಆಗಲಿ ರೇಷನ್ ತೊಗೊಳೋದಕ್ಕೆ ಅವ್ನು ಬೆಳಗ್ಗೆಯಿಂದನೂ ರಜಾ ಹಾಕಿ ಇವರಿಗೋಸ್ಕರ ಕಾಯಬೇಕಾ ಬೇಡವಾ? ನೀವೇ ಹೇಳಿ. 500 ರೂಪಾಯಿಗೆ ನಾನು ಬೆಳಗ್ಗೆಯಿಂದ ಕಾದೆ ಅಂದರೆ ರಾತ್ರಿ ಬಂದು ಇವರು ಗಂಟೆಗೆ ಇಲ್ಲ ಅಂದಿದ ತಕ್ಷಣ ನಂದು 500 ರೂಪಾಯಿ ಒಂದು ದಿನದ ಕೂಲಿ ಹೋಗ್ಬಿಡತ್ತೆ. ಸೊ ನಾನು ಹೇಳೋದೇನು ಅಂತಂದರೆ, ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ರೇಷನ್ ಬರಲಿ ಬಿಡಲಿ, ನಿಮಗೂ ಒಂದು ಕೆಲಸ ಅಂತ ಕೊಟ್ಟಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತಕ್ಕೊಂಡು ಇರೋದಕ್ಕೆ ಏನಾಗಿದೆ ಅಂತ ಕೇಳ್ತಾ ಇರೋದು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಂಗಡಿ ತಗೊಳ್ಳಿ, ಬೇಕಾದವ್ರು ಬಂದು ನಿಮ್ಮ ಹತ್ರ ವಿಚಾರಿಸ್ತಾರೆ, ಅನೇಕ ಕಾರಣಗಳಿಗೆ ಸಾಲ್ವೇಷನ್ ಮಾಡ್ಕೊತಾರೆ, ಎಲ್ಲ ಸಮಸ್ಯೆಗಳು ಬಗೆಹರಿಸ್ಕೊತಾರೆ, ಕಾಯ್ತಾರೆ. ನಾಳೆ ಬರೋದಿಲ್ಲ, ನಾಡಿದ್ದು ಬರ್ತೀನಿ ಅಂತ ಹೋಗ್ತಾರೆ. ಇಲ್ಲ ಅಂದರೆ ಬರೀ ಬಾಗಿಲಾಗಿರೋದನ್ನು ಬಾಗಿಲು ನೋಡಬೇಕು, ಬಾಗಿಲಾಗಿರ್ತಾರೆ, ಹೋಗ್ತಾರೆ. ನಂದು ಇದೊಂದು ಸಮಸ್ಯೆಗೆ ತುಂಬ ಇದಾಗಿದೆ.